ನಟ ನಾಗಾರ್ಜುನ ಒಡೆತನದ ಕನ್ವೆನ್ಷನ್ ಹಾಲ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ನಡೆಯ ಬಗ್ಗೆ ನಾಗಾರ್ಜುನ ಬೇಸರ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಅಧಿಕಾರಿಗಳ ವಿರುದ್ಧ ನಾಗಾರ್ಜುನ ಬೇಸರ ವ್ಯಕ್ತಪಡಿಸಿದ್ದಾರೆ. ತಡೆಯಾಜ್ಞೆ ಇದ್ರೂ ಅದನ್ನ ತೆರವುಗೊಳಿಸಿದ ಯಾಕೆ ಅಂತ ನಟ ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಾಲಯ ಹೇಳಿದ್ದಿದ್ರೆ ನಾನೇ ತೆರವು ಮಾಡ್ತಾ ಇದ್ದೆ ಅಂತ ನಟ ನಾಗಾರ್ಜುನ ಹೇಳಿರೋದು. ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದು ವ್ಯಾಜ್ಯ ಇತ್ತು. ಆ ಕನ್ವೆನ್ಷನ್ ಹಾಲಿಗೆ ಸಂಬಂಧಪಟ್ಟ ಹಾಗೆ ಆ ಕೇಸ್ ಕೂಡ ನಡೀತಾ ಇತ್ತು. ಸೊ ಅದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕಿತ್ತು. ಬಟ್ ಅದಕ್ಕೆ ಮುಂಚೆನೇ ಹೀಗೆ ಮಾಡಿದ್ದಾರೆ, ಅದು ಸರಿಯಲ್ಲ ಅಂತ ಟ್ವೀಟ್ ಮಾಡಿ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಅವರು ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ನಡೀತಾ ಇರಬೇಕಾದ್ರೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗ್ತಾ ಇತ್ತು. ಒಂದು ವೇಳೆ ಏನಾದರೂ ನ್ಯಾಯಾಲಯ ಅದನ್ನು ತೆರವುಗೊಳಿಸಬೇಕು ಅಂತ ತೀರ್ಪು ಕೊಟ್ಟಿದ್ದಿದ್ರೆ ನಾನೇ ತೆರವುಗೊಳಿಸ್ತಾ ಇದ್ದೆ. ಆದರೆ ಅದಕ್ಕೆ ಮುಂಚೆನೇ ತರಾತುರಿಯಲ್ಲಿ ಈ ರೀತಿ ಅಧಿಕಾರಿಗಳು ಯಾಕೆ ಅದನ್ನು ತೆರವುಗೊಳಿಸಿದ್ದಾರೆ, ಇದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ಕೋರ್ಟ್ನಲ್ಲಿ ಇನ್ನು ಇತ್ಯರ್ಥ ಆಗೋದಕ್ಕೆ ಮುಂಚೆನೇ ಅಧಿಕಾರಿಗಳು ತೆರವುಗೊಳಿಸಿದಾರಲ್ಲ, ಅವರ ವಿರುದ್ಧ ನಾನು ಕಾನೂನು ಹೋರಾಟ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿದ್ದಂತಹ ನಾಗಾರ್ಜುನ್ ಒಡೆತನದ ಐಷಾರಾಮಿ ಕನ್ವೆನ್ಷನ್ ಹಾಲ್ ಇದು. ಸೊ ಇದೇ ನಾಗಾರ್ಜುನ ಅವರ ಟ್ವೀಟ್. ತಡೆಯಾಜ್ಞೆ ಇದ್ರೂ ಯಾಕೆ ತೆರವು ಮಾಡಿದ್ದು ಅನ್ನೋದು ಅವ್ರ ಪ್ರಶ್ನೆ. ಅಸ್ತಿತ್ವದಲ್ಲಿರುವಂತಹ ತಡೆಯಾಜ್ಞೆಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಿಗೆ ವಿರುದ್ಧವಾಗಿ ಕನ್ವೆನ್ಷನ್ ಹಾಲ್ಗೆ ಸಂಬಂಧಿಸಿದ ಹಾಗೆ ಕಾನೂನು ಬಾಹಿರವಾಗಿ ಅದನ್ನು ತೆರವುಗೊಳಿಸಿದ್ದಕ್ಕೆ ನನಗೆ ನೋವಾಗಿದೆ. ನನ್ನ ಪ್ರತಿಷ್ಠೆಯನ್ನು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ, ಕಾನೂನು ಹೋರಾಟವನ್ನು ಕೂಡ ಮುಂದುವರಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಕೆಲವು ಸಂಗತಿಗಳನ್ನು ದಾಖಲಿಸಲು ಮತ್ತು ಕಾನೂನನ್ನು ಉಲ್ಲಂಘಿಸುವ ಯಾವುದೇ ಕ್ರಮಗಳನ್ನು ನಾನು ಮಾಡಿಲ್ಲ ಅಂತ ಸೂಚಿಸೋದಕ್ಕೆ ಈ ಹೇಳಿಕೆಯನ್ನು ನೀಡೋದು ಸೂಕ್ತ ಅಂತ ನಾನು ಭಾವಿಸ್ತೀನಿ ಅಂತ. ಸೊ ಜಮೀನು ಪಟ್ಟಾ ಜಮೀನಾಗಿದ್ದು 1 ಇಂಚು ಟ್ಯಾಂಕ್ ಪ್ಲಾನ್ ಕೂಡ ಒತ್ತುವರಿಯಾಗಿಲ್ಲ. ಖಾಸಗಿ ಜಮೀನಿನಲ್ಲಿ ನಿರ್ಮಿಸಿರುವ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಕ್ರಮ ಆಗಿದೆ. ಬಟ್ ಇಲ್ಲಿ ಅಂಥದ್ದು ಯಾವುದೇ ಸಂದರ್ಭ ಸನ್ನಿವೇಶ ಇರಲಿಲ್ಲ. ಕೆಡವಲು ನೋಟಿಸ್ ನೀಡಿದ್ದಕ್ಕೆ ತಡೆಯಾಜ್ಞೆ ಕೂಡ ಇದೆ. ಇಂದು ಸ್ಪಷ್ಟವಾಗಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇವತ್ತು ಬೆಳಗ್ಗೆ ಕೆಡವುವ ಮುನ್ನ ನಮಗೆ ಯಾವುದೇ ಸೂಚನೆಯನ್ನು ಕೂಡ ನೀಡಿಲ್ಲ. ಕಾನೂನು ಪಾಲಿಸುವ ಪ್ರಜೆಯಾಗಿ ಪ್ರಕರಣದ ವಿಚಾರಣೆ ಬಾಕಿ ಇರುವ ನ್ಯಾಯಾಲಯವು ನನ್ನ ವಿರುದ್ಧ ತೀರ್ಪು ನೀಡಿದ್ರೆ ನಾನೇ ಅದನ್ನು ಧ್ವಂಸಗೊಳಿಸ್ತಾ ಇದ್ದೆ, ಅಂದರೆ ನೆಲಸಮ ಮಾಡ್ತಾ ಇದ್ದೆ. ಅದಕ್ಕೂ ಮುಂಚೆ ಮಾಡಿದ್ದಾರೆ. ನಮ್ಮಿಂದ ತಪ್ಪಾದ ನಿರ್ಮಾಣ ಅಥವಾ ಅತಿಕ್ರಮಣದ ಬಗ್ಗೆ ಯಾವುದೇ ಸಾರ್ವಜನಿಕ ತಪ್ಪು ಅಭಿಪ್ರಾಯವನ್ನು ಸರಿಪಡಿಸುವ ಉದ್ದೇಶದಿಂದ ನಾನು ಇದನ್ನು ದಾಖಲೆಯಲ್ಲಿ ಇರಿಸ್ತಾ ಇದ್ದೀನಿ ಅಂತ ತಮ್ಮ ಟ್ವೀಟ್ನಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಅಧಿಕಾರಿಗಳು ನಡೆಸಿದ ತಪ್ಪು ಕ್ರಮಗಳಿಗೆ ಸಂಬಂಧಿಸಿದ ಹಾಗೆ ನಾವು ನ್ಯಾಯಾಲಯದಿಂದ ಸೂಕ್ತ ಪರಿಹಾರವನ್ನು ಕೋರ್ತೀವಿ ಅಂತ ಕೂಡ ನಾಗಾರ್ಜುನ ಇದೇ ಸಂದರ್ಭದಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಅದರ ತೆರವುಗೆ ತಡೆಯಾಜ್ಞೆ ತರಲಾಗಿತ್ತು, ಬಟ್ ಈ ಕ್ರಮ ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ತಡೆಯಾಜ್ಞೆ ವಿಚಾರವಾಗಿ ಏನು ಹೇಳಿದ್ದಾರೆ ನಾಗಾರ್ಜುನ ಅಂದರೆ ಈ ಕ್ರಮ ಅವಶ್ಯಕತೆ ಇರಲಿಲ್ಲ, ತಡೆಯಾಜ್ಞೆ ಇದ್ರೂ ಯಾಕೆ ಹೀಗೆ ಮಾಡಿದ್ದಾರೆ ಅಧಿಕಾರಿಗಳು ಅಂತ. ಸೊ ಅವರ ಪ್ರಶ್ನೆ ಕಾನೂನು ಸಮಂಜಸವಾಗಿದೆಯಾ? ಹೌದು ವಿಜಯ್, ಈಗ ಮುಖ್ಯವಾಗಿ ಅಕ್ಕಿನೇನಿ ನಾಗಾರ್ಜುನ ಅವರು ಕೂಡ ತಮ್ಮ ಕನ್ವೆನ್ಷನ್ ಸೆಂಟರನ್ನು ಅಧಿಕಾರಿಗಳು ಡೆಮಾಲಿಷನ್ ಮಾಡಿರೋದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕನ್ವೆನ್ಷನ್ ಸೆಂಟರ್ನ ಜಾಗ ಒತ್ತುವರಿ ಆಗಿದೆ ಅಂತೇಳಿ ಭಾಳ ಹಿಂದೆನೇ ಹೈದರಾಬಾದ್ನ ಅಧಿಕಾರಿಗಳಿಗೆ ದೂರು ಸಲ್ಲಿಕೆ ಆಗಿತ್ತು. 2014ರಲ್ಲೇ ದೂರು ಸಲ್ಲಿಕೆ ಆಗಿತ್ತು, ಸರ್ವೆ ಕೂಡ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಮುಖ್ಯವಾಗಿ ತೆಲಂಗಾಣದಲ್ಲಿ ಸರ್ಕಾರ ಬದಲಾವಣೆ ಆದ ಬಳಿಕ, ರೇವಂತ್ ರೆಡ್ಡಿಯವರ ಸರ್ಕಾರ ತೆಲಂಗಾಣದಲ್ಲಿ ಬಂದ ಬಳಿಕ ಈ ಒಂದು ಒತ್ತುವರಿಯನ್ನು ತೆರವುಗೊಳಿಸಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ ಹೈದರಾಬಾದ್ನಲ್ಲಿ ಇರತಕ್ಕಂತಹ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ರೆಸ್ಪಾನ್ಸ್ ಅಂಡ್ ಪ್ರಾಪರ್ಟಿ ಮಾನಿಟರಿಂಗ್ ಅಂಡ್ ಪ್ರೊಟೆಕ್ಷನ್ ಡಿಪಾರ್ಟ್ಮೆಂಟ್ನಿಂದ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಒಂದು ರಂಗಾರೆಡ್ಡಿ ಜಿಲ್ಲೆಯ ಸೆರಿಲಿಂಗಪಲ್ಲಿನಲ್ಲಿ ಮಾದಾಪುರದಲ್ಲಿ ಅಕ್ಕಿನೇನಿ ನಾಗಾರ್ಜುನ ಅವರದ್ದು 10 ಎಕರೆ ಜಾಗ ಇದೆ. ಈ 10 ಎಕರೆ ಜಾಗದಲ್ಲಿ ಅವರು ಈ ಕನ್ವೆನ್ಷನ್ ಸೆಂಟರನ್ನು ನಿರ್ಮಾಣವನ್ನು ಮಾಡಿದರು. ಆದರೆ ಈ 10 ಎಕರೆ ಜಾಗದ ಪೈಕಿ 3 ಎಕರೆ 10 ಗುಂಟೆ ಜಾಗವನ್ನು ಒತ್ತುವರಿಯನ್ನು ಮಾಡಲಾಗಿದೆ. ಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಕನ್ವೆನ್ಷನ್ ಸೆಂಟರನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈ ಹಿಂದಿನ ಸರ್ವೆಯನ್ನು ನಡೆಸಿದ್ರು. ಈ ಸರ್ವೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 3 ಎಕರೆ 10 ಗುಂಟೆ ಜಾಗ ಒತ್ತುವರಿ ಆಗಿರ್ತಕ್ಕಂಥದ್ದು ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ಗಳು ಕೂಡ ನಡೀತಾ ಇದ್ವು. ಆದರೆ ಈಗ ಕೋರ್ಟ್ ಕೇಸ್ ನಡೆದು ಒತ್ತುವರಿಯನ್ನು ತೆರವುಗೊಳಿಸಿದಂತೆ ತಡೆಯಾಜ್ಞೆಯನ್ನು ನೀಡಲಾಗಿತ್ತು ಮತ್ತು ಯಾವುದೇ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ಕೋರ್ಟ್ ಆದೇಶವನ್ನು ನೀಡಿತ್ತು ಅಂತೇಳಿ ಈಗ ಅಕ್ಕಿನೇನಿ ನಾಗಾರ್ಜುನ ಅವರು ಹೇಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಆ ರೀತಿ ಯಾವುದೇ ತಡೆಯಾಜ್ಞೆಗಳು ಕೂಡ ಇರಲಿಲ್ಲ ಮತ್ತು ಇದು ಜಾಗ ಒತ್ತುವರಿ ಆಗಿದ್ದಂಥದ್ದು, ಆ ಕಾರಣಕ್ಕಾಗಿ ನಾವು ತೆರವುಗೊಳಿಸ್ತಾ ಇದ್ದೀವಿ ಅಂತೇಳಿ ಇವತ್ತು ಬೆಳಿಗ್ಗೆ
ತಿಂಗಳಿಗೆ ಪೊಲೀಸ್ ಭದ್ರತೆಯಲ್ಲಿ ಈ ಅಕ್ಕಿನೇನಿ ನಾಗಾರ್ಜುನ ಅವರಿಗೆ ಸೇರಿದಂತಹ ಈ ಒಂದು ಎನ್ ಕನ್ವೆನ್ಷನ್ನ ಜಾಗದ ಸ್ವಲ್ಪ ಭಾಗವನ್ನು ಡೆಮಾಲಿಷನ್ ಮಾಡಿದ್ದಾರೆ. ಇದು ಈಗ ತೆಲಂಗಾಣದಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ತೆಲುಗು ಸಿನಿಮಾ ರಂಗದಲ್ಲಿ ಅಕ್ಕಿನೇನಿ ನಾಗಾರ್ಜುನ ಭಾರಿ ಶ್ರೀಮಂತ ನಟ, ಬರೋಬ್ಬರಿ 3,100 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿರುವಂತಹ ನಟ. ಆದರೆ ಈಗ ಈ ಒಂದು ಸರ್ಕಾರಿ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕನ್ವೆನ್ಷನ್ ಸೆಂಟರನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಆರೋಪ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಇತ್ತು. ಇವತ್ತು ಅವರ ಕನ್ವೆನ್ಷನ್ ಸೆಂಟರ್ನ ಸ್ವಲ್ಪ ಭಾಗವನ್ನು ಅಧಿಕಾರಿಗಳು JCB ಮೂಲಕ ನೆಲಸಮ ಮಾಡಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.